ಕಮಿಷನರ್ ದೂರು ಕೊಡೋದಲ್ಲ, ಇರೋದು ನಮಗೂ ಗೊತ್ತಿದೆ ಯಾರ್ಯಾರು ಕೊಡ್ಬೇಕು ಅಂತ. FIR ಮಾಡಬೇಕು ಅಂತಿದೆ. ಇವತ್ತು ದೂರು ಕೊಟ್ರೆ BBMP ಎಲ್ಲಾರೇ ನಿಮಗೆ ಗೊತ್ತಿಲ್ಲ. ನೀವೇನು ಎಷ್ಟು ಲಕ್ಷ ಕೊಟ್ಟು ಬಂದಿದ್ದೀರಾ ಕೆಲಸಕ್ಕೆ? ಒಂದು 1.5 ಕೋಟಿ ಕೊಟ್ಟು ಬಂದಿರೋದು ನೀವು ಆ ಪೇಮೆಂಟ್ ಗಿರಾಕಿನ ಕಣ್ಣು ತಿಳ್ಕೊಂಡಿದ್ದೀರೇನ್ರಿ? 1.5 ಕೋಟಿ ಬತ್ತಿ ಕೊಟ್ಟವನು ಇಡೀ ರಾಜ್ಯಕ್ಕೆ ಫಸ್ಟ್ ಬಂದವನು ಇವತ್ತು ನೆನ್ನೆ ಜೈಲಲ್ಲಿ ಅರೆಸ್ಟ್ ಆಗಿದ್ದಾರೆ ಗೊತ್ತಲ್ವಾ? ಇಬ್ರು ನೀವು ಇಬ್ರಾಗಿದ್ದಾರೆ. 1.5 ಕೋಟಿ ಕೊಟ್ಟು SI ಆಗ್ತಾ ಇರೋದು ಇವತ್ತು. ಹಾಗಾಗಿ ನಿಮಗೆ ಕಾನೂನು ಬೇಕಾಗಿಲ್ಲ, ಬರ್ದಿದ್ರೆ ಬರುವಂತದ್ದು. ನೀವು BBMP ಕೊಡಿ, ದೂರು ಕೊಡಿ ಅಂತೀರಲ್ವಾ? FIR ಮಾಡಬೇಕು ಅಂತಿದೆ ಕಾನೂನಲ್ಲಿ, ಅದು ಬರೀತಾ ಇದ್ದಾರೆ. ನೀವು ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ಮ ಇನ್ಸ್ಪೆಕ್ಟರ್ ಹೇಳಿ FIR ರಿಜಿಸ್ಟರ್ ಮಾಡ್ಬೇಕೀಗ. ಸಾಹೇಬ್ ಅನ್ಬೇಡ್ರಿ, ಯಾವ್ರಿ ಅವ್ನು ಸಾಹೇಬ? SI ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಹೇಳಿ ಸಾಹೇಬ್ ಅಂದ್ರೆ ಅವ್ನ ಮೇಲೆ ಇರೋನು ಸಾಹೇಬ್ ಇರ್ಬೋದಲ್ಲ. ಈ ಭಾಷೆ ಬಿಟ್ಬಿಡ್ರಿ. ಏನ್ರಿ ಓದಿದ್ದೀರಾ ನೀವೆಲ್ಲ? ನಿಮ್ಗೇನಾದ್ರು ಸ್ಪಿರಿಟ್ ಆಫ್ ಡೆಮೋಕ್ರಸಿ, ಡೋಂಟ್ ಹ್ಯಾವ್ ದ ಸ್ಪಿರಿಟ್ ಆಫ್ ಡೆಮೋಕ್ರಸಿ. ನೀವೆಲ್ಲ ಸಾಹೇಬ ಗೀಯಬ ಅಂದ್ಕೊಂಡು ಇದೇ ಆಗೋಯ್ತು ನಿಮ್ದು. ಹೊತ್ತುಗಳ ತರ ಕೆಲಸ ಮಾಡ್ತೀರಲ್ರಿ, ಚೀಪಿದ ಆಳ್ಬಿಡ್ತಾರ. ಅಲ್ಲಿ ನೋಡಿ ಸರ್, ಎಷ್ಟೊಂದು ಹಾಕಿದಾರೆ ನೋಡಿ ಸರ್. ನೀವೇ ತಗೊಳ್ಳಿ ಸರ್. ಫುಟ್ಪಾತ್ ಅಲ್ಲಿ ತರಕಾರಿ ಮಾರೋರ್ನೆಲ್ಲ ಎದುರಿಸ್ತೀರ, ಇದು ಮಾಡ್ತೀರಲ್ಲ, ಇವ್ರದ್ದು ತೆಗಿಬೇಕಲ್ವಾ? ಎಷ್ಟು ಡಿಸ್ಟರ್ಬ್ ಆಗಿದೆ. ಹೌದಾ? ಕಂಪ್ಲೇಂಟ್ ಕೊಡ್ಬೇಕಾ? ದೂರು ಕೊಡ್ಬೇಕಾ? ಹೇಳ್ತಾ ಇದೀವಲ್ಲ, ಅವ್ರು ಯಾರು ಇಲ್ಲಲ್ಲ, ಇಲ್ಲಿ ಕಾಣ್ತಾ ಇದೆ ಸರ್ ಅಪರಾಧ. ಇನ್ನೇನು ಕಂಪ್ಲೇಂಟ್ ಕೊಡ್ಬೇಕು? ಏನ್ ಬೇಕು? ಕಣ್ಣು ಕಾಣಿಸ್ತಾ ಇದ್ರೆ ಕಂಪ್ಲೇಂಟ್ ಏನು ಕೊಡ್ಬೇಕು? ನೀವು ಮಾಡಬೇಕಾಗಿರೋ ಕೆಲಸಕ್ಕೆ ನಾವು ಕಂಪ್ಲೇಂಟ್ ಕೊಡ್ಬೇಕಾಗಿಲ್ಲ. ನಾವ್ಯಾಕೆ ಕಂಪ್ಲೇಂಟ್ ಕೊಡ್ಬೇಕು? ಜವಾಬ್ದಾರಿ ಇರುವಂತವ್ರು ಗಮನಕ್ಕೆ ತಂದಾದ್ಮೇಲೆ ಕಂಪ್ಲೇಂಟ್ ಏನು ಕೊಡಬೇಕು? ತೆಗಿಬೇಕು. ನಿಮ್ಮ ಮೇಲೆ ಮಾತಾಡಬೇಕು ಅಂತಿಲ್ಲ, ಆದರೆ ಅಕ್ರಮಗಳಾಗ್ತಾ ಇದ್ದಾಗ ನೋಡ್ಕೊಂಡಿರೋಕ್ಕಾಗಲ್ಲ. ಎಷ್ಟು ದಿವಸ ಅಂತ ನೀವು ಯಾಕೆ ಸಂಬಳ ತಗೊಳ್ತೀರಾ? ಗೌರ್ಮೆಂಟ್ ಜನರು ತೆರಿಗೆ ಅನ್ನೋದು ಸಂಬಳ ಕೊಡುತ್ತೆ. ನಿಯತ್ತಾಗಿ ಕೆಲಸ ಮಾಡ್ರಪ್ಪ. ಬೇಕಾದ್ರೆ ನೀವು ಕಾಲು ಬೀಳ್ತೀವಿ. ಸಾಕಾಗೋಗಿದೆ ನಮ್ಗೆ ನೋಡಿ ಅಸಹ್ಯ ಆಗೋಗಿದೆ. ಇವರು ವಯಸ್ಸಾದವರು ಎಲ್ಲಿ ನೋಡಿದಲ್ಲಿ 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಕೈ ಚಾಚ್ತಾರೆ. ಗೊತ್ತಾಗಲ್ವಾ ನಿಮಗೆಲ್ಲ? ಮಾನ ಮರ್ಯಾದೆಯಿಂದ ಬದುಕೋಕ್ಕಾಗಲ್ವಾ? ಇವರು ಬಂದ್ರು ಪುಣ್ಯಾತ್ಮ ಎಲ್ಲ ಮಾಮೂಲಿ ವಸೂಲಿ ಮಾಡಕ್ಕೆ ನೋಡ್ಕೊಂಡು ಬರ್ತಾ ಇದಾರೆ ಅನ್ಕೊಂಡೆ ನಾನು. ಇವ್ರನ್ನ ಸದ್ಯ ಒಂದು 5 ಜನ ಇಲ್ಲಿಗೆ ಬಂದಿದ್ದಾರೆ, ಕರ್ಸ್ಕೊಂಡಿದ್ರು. ಇನ್ನೊಂದು ಜನ ಕರ್ಸ್ಕೊಳ್ಳಿ, ಹಾಕೊಳ್ರಪ್ಪ. ಇನ್ನೊಂದು 4 ಜನ ವಿಡಿಯೋ ತೆಗೀರಪ್ಪ. ನಿಮ್ಮ ವಿಡಿಯೋ ಪುಣ್ಯ ಹಂಗೆ ಇಟ್ಕೊಳ್ಳೋದಲ್ಲ, ವಿಡಿಯೋ ಲೈವ್ ಮಾಡಿ. ನಿಮ್ಮದೇ 40 ಪೇಜಿಂದ ಲೈವ್ ಮಾಡಿ. 40 ಪೇಜ್ ಅಂತೀನಿ, ಸ್ಟೇಷನ್ ಪೇಜ್ ಮಾಡ್ಬಿಟ್ಟು ಲೈವ್ ಮಾಡಿ ಇಟ್ಕೊಳ್ಳಿ, ದಾಖಲೆ ಇಟ್ಕೊಳ್ಳಿ. ಆಮೇಲೆ ತಗೊಂಡೋಗಿ ನೀವು ಬೇಕಾದಾಗೆಲ್ಲ ಮಾಡೋದಲ್ಲ. ಪೊಲೀಸರು ಒಂದು ಘನತೆ ಇಲ್ಲ, ಗೌರವ ಇಲ್ಲ, ಶಿಸ್ತಿಲ್ಲ, ಶೀಲ ಇಲ್ಲ, ಏನೂ ಉಳಿಸ್ಕೊಂಡಿಲ್ಲ. ನಾವು ನೆನ್ನೆ ಹೋಗಿದ್ವಿ, ನಾವು DGP ಚಂದ್ರಶೇಖರ್ ಅಂತ ನಮ್ಮವ್ರು ಹೋಗಿದ್ರು. ನಾವು SI ಇನ್ಸ್ಪೆಕ್ಟ್ರು 2 ಮದುವೆ ಹಾಕೊಂಡು ಹೆಂಡತಿ ಮೊದಲ ಗಂಡನ ಮಗಳಿಗೆ ಅವಳಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಅವನ ಮೇಲೆ ಕೇಸ್ ಹಾಕಿದ್ರು, ಸಸ್ಪೆಂಡ್ ಮಾಡಿಲ್ಲ. ಇನ್ನು ಅದು ಎಲ್ಲಿ SP ಆಫೀಸಲ್ಲಿ ಇಟ್ಕೊಂಡಿದ್ದಾರೆ, ಬೆಂಗಳೂರಲ್ಲಿ SP ಆಫೀಸಲ್ಲಿ. ಅವನಿಗೆ ತಪ್ಪಿಸ್ಕೊಂಡು ಹೋಗಿದ್ದಾನೆ. ಪೊಲೀಸರು ತಪ್ಪಿಸ್ಕೊಂಡು ಹೋಗೋದೇ ಕತೆ. ನಾವು ದೂರು ಕೊಟ್ಟ ಮೇಲೆ ಓಡೋಗಿದ್ದಾನೆ. ನಾವು ದೂರು ಕೊಟ್ಟಲ್ಲಿ ಹೋಗಿ ಬಂದ ಮೇಲೆ ಅವನು ನನ್ನೇನೋ ಆಗುತ್ತೆ ಇಲ್ಲಿ KRS ಪಾರ್ಟಿ ಅವ್ರಿಗೆ ಗೊತ್ತಾಗಿದೆ ಅಂತೇಳಿ ಓಡೋಗ್ಬಿಟ್ಟಿದ್ದಾನೆ. ಅಲ್ಲಿ ಯಾವುದೋ ಕಳ್ತನ ಆಗಿದೆ, ನಂದು ಗಾಡಿ ಕೊಟ್ಟಿಲ್ಲ, ಅವ್ನು ಯಾರಿಗೂ ಕೊಟ್ಟಿದ್ದಾನೆ, 2 ತಿಂಗಳ ಗಾಡಿ ಕೊಟ್ಟಿಲ್ಲ ಅಂತ ದಾವಣಗೆರೆಯಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವನದೇ ಗಾಡಿಲಿ SI ಅವ್ನು ಲೋಕಲ್ ಕಾನ್ಸ್ಟೇಬಲ್ ಮಜಾ ಮಾಡ್ತಾ ಇದ್ದಾರೆ. ಅವನ ಹತ್ರ ಇವರು ಕಳ್ತನ ಯಾವನು ಗಾಡಿ ತಗೊಂಡು ಕಿತ್ಕೊಂಡು ಹೋಗಿದ್ನೋ ಅವನ ಹತ್ರ ಗಾಡಿ ಇವರೇ ಕಿತ್ಕೊಂಡು ಪೊಲೀಸರು ಈ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಚಿನ್ನದ್ದು 4 ಕೋಟಿ ರೂಪಾಯಿ ಚಿನ್ನ ಕದ್ದುಬಿಟ್ರು ಪೊಲೀಸರೆಲ್ಲ ಸೇರ್ಕೊಂಡು ಬೆಳಗಾಮಲ್ಲಿ. ಇಲ್ಲಿ ರಕ್ತಚಂದನ ಎಲ್ಲಿ ಹೊಸಕೋಟೆಯಲ್ಲಿ ಅವನು ಆ ರಕ್ತಚಂದನ ಕದ್ದವನೇ ಇವಾಗ SI ಆ ಕಾನ್ಸ್ಟೇಬಲ್. ಮೊನ್ನೆ ಅವನು ಜೈಲಲ್ಲಿ ಇದ್ದಾನೆ ಇವಾಗ. 1-2 ನಿಮ್ದು ಪೊಲೀಸರದು. ಅವನು ಯಾವನೋ ಒಬ್ಬ ಪೊಲೀಸು ಮಾಮೂಲಿ ತಗೊಳ್ತಾ ಇದ್ದಾರೆ. ಕಡೆ ಬಂದ್ರಪ್ಪ, ದಾವಣಗೆರೆನಲ್ಲಿ ಈ ಥರ ಮಾಮೂಲಿ ತಗೊಳ್ತಾ ಇದ್ದಾರೆ ಆಟೋಗಳಿಂದ ಅಂತ ಹೇಳಿದ್ರೆ ಅವನು ನೆನ್ನೆ ಆಟೋ ಡ್ರೈವರ್ಗಳಿಂದ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದಾನೆ. ಇಲ್ಲ, ಅವನು ಪೊಲೀಸನೇ ಆಟೋ ಡ್ರೈವರ್ಗೆ ಒಬ್ಬನಿಗೆ 10,000 ರೂಪಾಯಿ ಕೊಟ್ಟಿದ್ದ, ಅವ್ನು ಇನ್ನೂ 5,000 ಕೊಡಬೇಕಾಗಿತ್ತು. ಕೇಳಿದ್ದಕ್ಕೆ ಅವರೆಲ್ಲ ಈ ಥರ ಮಾಮೂಲಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರಂತ ಆಟೋ ಡ್ರೈವರ್ಗಳನ್ನೇ ಸಭೆ ಮಾಡಿಸಿ ಅವ್ರ ಕೈಯಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಏನು ನೀವು ಮಾಡೋ ತಪ್ಪುಗಳನ್ನ ಮುಚ್ಚಾಕೊಳ್ಳೋದಕ್ಕೆ ತಪ್ಪಿನ ಮೇಲೆ ಮಾಡ್ತಾ ಇದ್ದೀರಾ ನೀವು. ಆ IPS ಆಫೀಸರ್ಗಳಂತೂ ಅವ್ರಿಗೂ ನಾಚಿಕೆ ಏನೂ ಇಲ್ಲ. ನಾಚಿಕೆ ಇದ್ದಿದ್ರೆ ಅವರು ಈ ಥರದ ಕೆಲಸ ಮಾಡಿಸ್ತಾ ಇದ್ರ. ಅವರು ಹೀಗೇನೆ ಬಹುಶಃ
UPSC ಅಥವಾ UPSC ಮಾಡಿದ್ರು ಇಲ್ಲ KS ಆಫೀಸರ್ ಆಗಿದ್ರು. ನಮ್ಗೆ ಗೊತ್ತಲ್ಲ 2013 ಬ್ಯಾಚಲ್ಲಿ ಏನಾಗಿದೆ ಅಂತ. 80 ಲಕ್ಷ ಒಬ್ಬ DYSP, ಅವನು ಇವತ್ತು SP. ಜನರ ಯಾರು ಹೇಳೋರು ಕೇಳೋರು ಯಾರು ಇಲ್ಲ, ನಮ್ಮದೇ ಅಂತ ಸದ್ಯ ನಾವು ಆಚೆಗೆ ಬಂದಿದ್ದೀವಿ. ಈಗ ನಾವು ನ್ಯಾಯ ಕೇಳ್ತಾ ಇದೀವಿ, ಸಂವಿಧಾನ ಇಟ್ಕೊಂಡು ಓಡಾಡ್ತಾ ಇದೀವಿ, ಅದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರೌಡಿಗಳೇ ಎಷ್ಟೋ ವಾಸಿ ಇದ್ರು, ಅಟ್ಲೀಸ್ಟ್ ಗ್ಯಾರಂಟಿ ಇತ್ತು, ಇವ್ನು ರೌಡಿ, ಇವ್ನು ಕಾನೂನು ಬಾಹಿರ ಕೃತ್ಯ ಮಾಡ್ತಾ ಇದ್ದಾನೆ, ಈಗ ನಾವು ದುಡ್ಡು ಕೊಟ್ಟರೆ ನಾವು ಸೇಫು ಅಂತ. ನಿಮ್ಗೆ ಯಾಕ್ರಿ ಕೊಡಬೇಕು? ಮಾಮೂಲಿ ಅಂಗಡಿನಲ್ಲಿ ವ್ಯಾಪಾರ ಮಾಡೋಂಥವ್ರೆಲ್ಲ, ತರಕಾರಿ ವ್ಯಾಪಾರ ಮಾಡೋಂಥವ್ರೆಲ್ಲ ಮಾಮೂಲಿ ಕೊಡ್ಬೇಕಾ ನಿಮಗೆ? ಸಂಬಳ ಸಾಕಾಗಲ್ವಾ? ಸಂಬಳ ಸಾಕಾಗಿಲ್ಲ ಅಂದ್ರೆ ಬಟ್ಟೆ ಪೀಸ್ ಹಾಕಿ ಭಿಕ್ಷೆ ಬೇಡಬತ್ತಿ. ಯಾವ್ಯಾವುದೋ ರಾಜ್ಯದಿಂದ ಬಂದು ಸಿಗ್ನಲ್ ಮೇಲೆ ಭಿಕ್ಷೆ ಬೇಡ್ತಾ ಇದ್ದಾರೆ. ಈ ರಾಜ್ಯದ ಜನರಿಗೆ ಊಟ ಹಾಕೋದಕ್ಕೆ ರಾಜ್ಯದಲ್ಲಿ ದುಡ್ಡಿಲ್ವಾ? ರಾಜ್ಯದ ಜನರಲ್ಲಿ ನೆನ್ನೆ ನೋಡಿ ಅಲ್ಲೆಲ್ಲೋ ಬಿಹಾರಲ್ಲಿ ಅವನು ಪಾಪ 3 ದಿವಸ ಮಗ ಮನೆಗೆ ಬಂದಿಲ್ಲ. ಅಪ್ಪ ಅಮ್ಮ ನನ್ನ ಮಗ ಎಲ್ಲೋದು ಅಂದರೆ ಪೊಲೀಸಿಂದ ಫೋನ್ ಬಂತು, ನಿಮ್ಮ ಮಗ ಹೆಣವಾಗಿ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಅಂತ. ಆಸ್ಪತ್ರೆಯಲ್ಲಿ ಹೆಣ ತಗೊಳಕ್ಕೆ ಹೋದ್ರೆ 50,000 ಕೇಳ್ತಾರಂತೆ ಆಸ್ಪತ್ರೆಯಲ್ಲಿ ಹೆಣ ಕೊಡೋದಕ್ಕೆ. ಅವ್ರೇನು ಮಾಡಿದ್ರು, ಅಪ್ಪ ಅಮ್ಮ ಮುದುಕರು ವಯಸ್ಸಾದವರು ಭಿಕ್ಷೆ ಎತ್ತಿದ್ರು. ಈ ಥರ ಲಂಚ ಕೇಳ್ತಾ ಇದ್ದಾರೆ, 50,000 ಲಂಚ ಕೇಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ನನ್ನ ಹತ್ರ ದುಡ್ಡಿಲ್ಲ ಕೊಡಿ ಅಂತೇಳಿ ಭಿಕ್ಷೆ ಎತ್ತಾ ಇದ್ದಾನೆ. ಅಲ್ಲ, ಇವರು ಎಳ್ನೀರು ಮಾರೋರ್ಗೆಲ್ಲ 10 ಎಳ್ನೀರು ಕೊಡ್ಬೇಕಂತ ಎಳ್ನೀರು ಪೊಲೀಸರಿಗೆ. ಹೌದಾ? ಸೊ ಅವರು ಅಲ್ಲಿ ನಮ್ಮ ಆಫೀಸ್ ಬೇಕಾ ರಾಜನಗರದಲ್ಲಿ ಹೇಳ್ತಾ ಇದ್ರು. ಸೊ ಅವ್ರದ್ದೆಲ್ಲ ಎಳ್ನೀರು ಮಾರೋದೆಲ್ಲ ಡಿಸ್ಟರ್ಬ್ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ ಇದಕ್ಕೆ ಬೆಂಗಳೂರಿಗೆ. ಮತ್ತೆ ಫ್ಲೆಕ್ಸ್ಗಳ ಸಮಸ್ಯೆ ಆಗಲ್ಲ. ಫ್ಲೆಕ್ಸ್ ಅವ್ರ ಹತ್ರ ಯಾಕಂದ್ರೆ ಇವರು ದೇವತಾ ಪುರುಷರಲ್ಲ, ಕೇಳೋಕೆ ಆಗಲ್ವಲ್ಲ ಇವ್ರಿಗೆ. ಫ್ಲೆಕ್ಸ್ ಗುಲಾಮ್ರಲ್ವಾ ಇವರು, ಹಾಗಾಗಿ ಗುಲಾಮರಿಗೆ ಇದು ಯಾವುದು ತೊಂದರೆ ಆಗಲ್ಲ. ಫ್ಲೆಕ್ಸ್ ಅಲ್ಲಿ ಫೋಟೋ ಯಾರಿಗೆ ಹೇಳಿದ್ದೀರಾ? ಅವರು ಕಳ್ಸಿಂದ ಹೇಳಿದಾರೆ. ಅಲ್ಲ, ಈಗ ಇವರು ಪೊಲೀಸ್ ಬಂದಿದಾರಲ್ಲ, ಈಗ ನಾವು ನಮ್ಮನ್ನು ಅರೆಸ್ಟ್ ಆಡೋದು ಪರವಾಗಿಲ್ಲ, ನಾವು ಇಲ್ಲಿ ಧರಣಿ ಕುತ್ಕೊಳ್ಳೋದೆ. ಈ ಕಾನೂನು ಸುವ್ಯವಸ್ಥೆ ನಾವೇನು ಯಾವುದೇ ಟ್ರಾಫಿಕ್ ಇಲ್ಲಿ ತನಕ ತೊಂದರೆ ಮಾಡಿಲ್ಲ. ಆದ್ರೆ ಇದು ಇವತ್ತು ಬಗೆಹರಿಬೇಕು. ಇವತ್ತು ನಮಗೆ ಬಹುಶಃ ಅತಿ ಹೆಚ್ಚು RR ನಗರದಲ್ಲ ಇಲ್ಲೇ ಫ್ಲೆಕ್ಸ್ಗಳದ್ದು. ಇವತ್ತಪ್ಪ ಬೇರೆ ಕಡೆಗಳಲ್ಲೂ ಇದೆ, ಇಡೀ ಬೆಂಗಳೂರಲ್ಲಿ ಇದೇನೆ ರೋಗ, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಆದ್ರೆ ಇವತ್ತು RR ನಗರದಲ್ಲಿ ಅಲ್ಲಿಂದ ಯಶವಂತಪುರ ಮತ್ತಿಕೆರೆಯಿಂದ JP ಪಾರ್ಕಿಂದ ಇಲ್ಲಿ ತನಕ 10 ಕಿಲೋಮೀಟರ್ ಇಲ್ವಾ? ಅದು 10 ಕಿಲೋಮೀಟರ್ ಉದ್ದಕ್ಕೂ ಏನೋ CM ಬರ್ತಾನಂತೆ, CM ಇಲ್ಲೇನೋ 40% ಕಮಿಷನ್ ಬುದ್ಧಿ ಪೂಜೆ ಮಾಡ್ತಾನಂತೆ. ಇವ್ರಿಗೆಲ್ಲ ನಾವು ಮರ್ಯಾದೆ ಕೊಟ್ಕೊಂಡು ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ತಿರ್ಗಾಡ್ಬೇಕು. ಆಕ್ಚುಲಿ ಇವ್ರು ಅವ್ರ ಕಮಿಷನರ್ ಹೇಳಿದ್ದಾರೆ, ಬೆಂಗಳೂರು ಕಮಿಷನರ್ ಇದು ಮಾಡಿ ಅಂತ, FIR ಹಾಕಿ ಅಂತ. ಫೋನ್ ಮಾಡಿ, ನೀವು ನಿಮ್ಮ ಇನ್ಸ್ಪೆಕ್ಟರ್ಗೋ ನಿಮ್ಮ ಫೋನ್ ಮಾಡಿ, ಈ ರೀತಿ ಆಗ್ತಾ ಇದೆ, ಅವ್ರಿಗೆ ಯಾರು ಡಬಲ್ ಏನೋ ಅಥವಾ BBMP ಕಮಿಷನರ್ಗೋ ಫೋನ್ ಮಾಡಿ ಇಮಿಡಿಯೇಟ್ ಆಕ್ಷನ್ ಆಗೋದು ಅಂತ ಹೇಳಿ. ಸರ್ಕಾರಿ ಅಧಿಕಾರಿಗಳು ದಲ್ಲಾಳಿಲ್ಲ, ಆಚೆ ಇಲ್ಲ ನಿಮಗೆ. ಸರ್ಕಾರಿ ಕರ್ತವ್ಯ ನಿರ್ವಹಿಸುವಾಗ ಬ್ಯಾಡ್ಜ್ ಇಟ್ಕೋಬೇಕು ಅಂತ. ಅಣ್ಣ ಬ್ಯಾಡ್ಜು ಒಳಗಡೆ ಇಟ್ಕೊಂಡ್ಬಿಡ್ತಾ ಇದ್ದಾನೆ ಪುಣ್ಯಾತ್ಮ. ಇದು ಪ್ಯೂನ್ ಅಲ್ವಾ? D ಗ್ರೂಪ್ ಅಲ್ವಾ? ಎಷ್ಟು 50,000 60,000 ಸಂಬಳ? 21 ಅಲ್ಲಿ ಆಡ್ಗೋಡಿನಲ್ಲಿ 47,000 ರೂಪಾಯಿ. ನಿಮ್ಗೆ 21,000? 27 ಅಲ್ಲ, ಅವ್ನು 47,000 ಏನು ತಲೆ ಹಿಡಿತಾ ಇದ್ದಾನೆ ಅಯೋಗ್ಯ. ಯಾವುದೋ ಒಂದು ಡೆತ್ ಸರ್ಟಿಫಿಕೇಟ್ಗೆ 500 ರೂಪಾಯಿ ತಗೊಂಡಿದ್ದಾನೆ. ಬರ್ದಿದೆ ಅಲ್ಲೇ ಇನ್ಸ್ಪೆಕ್ಟ್ರು ಅವರು ನೋಡಿ ಕೊಡಿ, ಅದನ್ನ ಕೊಡಿ ಅವ್ರಿಗೆ. ಇನ್ಸ್ಪೆಕ್ಟರ್ ಅಲ್ಲಿ SI ಅಲ್ಲಿದ್ದಾರೆ, ಬರೀರಿ. ಇನ್ನೇನು ಏನು ಬರೀಬೇಕು ಬರ್ಬಿಟ್ಟು ಕೊಡಿ. ಅದು ಹೇಳಿ ಏನು ಬರ್ದಿದ್ದೀವಿ ಅಂತ. ಎಲ್ಲಪ್ಪ ಇನ್ನೊಂದು ನಂದೆಲ್ಲ ಫೋನು ಅದೇ ಈ ಕಡೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಇಲ್ಲಿ ಎಲ್ಲ ಕಡೆ ಅನಧಿಕೃತವಾಗಿ ಬ್ಯಾನರ್ಗಳನ್ನು ಹಾಕಿರೋ ಬಗ್ಗೆ ನಾವು ಈಗ ಠಾಣಾಧಿಕಾರಿಗೆ, RR ನಗರ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗೆ ನಾವು ಅಧಿಕೃತವಾಗಿ ದೂರು ನೀಡ್ತಾ ಇದ್ವಿ. ಈ ದೂರಿನ ಸಾರಾಂಶನ ನಾನು ಓದಿ ಹೇಳ್ತೀನಿ. RR ನಗರ BBMP ಉಪವಲಯ ಕಚೇರಿ ಎದುರು ಅನಧಿಕೃತವಾಗಿ ಬ್ಯಾನರ್ಗಳನ್ನು ಅಳವಡಿಸುವುದರ ಬಗ್ಗೆ ಮತ್ತು ಶುದ್ಧ ನೀರಿನ ಘಟಕದ ನಾಮಫಲಕದಲ್ಲಿ ಅನಧಿಕೃತವಾಗಿ ಶಾಸಕರ ಫೋಟೋಗಳನ್ನು ನಮೂದಿಸಿರುವ ಬಗ್ಗೆ FIR ದಾಖಲು ಮಾಡಲು ದೂರು. ಇಲ್ಲಿ ಉಲ್ಲೇಖ ಮಾಡಿದ್ದೀವಿ ಯಾವ್ಯಾವ ಕಾನೂನುಗಳ ಅಡಿಯಲ್ಲಿ ಇದು ಬರುತ್ತೆ ಅಂತ. ಸೆಕ್ಷನ್ನು ರಿಟ್ ಪೆಟಿಷನ್ ನಂಬರ್ 579990/2017 ಹೈಕೋರ್ಟ್ ಆಫ್ ಕರ್ನಾಟಕ ಅದರ ಅಡಿಯಲ್ಲಿ, ಹಾಗೂ BBMP ಇದರ ಈ ರಿಟ್ ಪೆಟಿಷನ್ ಅಡಿಯಲ್ಲಿ BBMP ಕಮಿಷನರು ಏನು ಹೊರಡಿಸಿರುವ ಸುತ್ತೋಲೆಗಳ ಆಧಾರದ ಮೇಲೆ, ಹಾಗೂ ಸೆಕ್ಷನ್ 3 and 8 ಆಫ್ KOPD ಆಕ್ಟ್ ಕರ್ನಾಟಕ ಓಪನ್ ಪ್ಲೇಸಸ್ ಡಿಸ್ಫಿಗರ್ಮೆಂಟ್ ಆಕ್ಟ್. ಸೊ ಅದು ಒಂದು. ಆಮೇಲೆ ಪ್ರೊವಿಷನ್ ಅಂಡರ್ KMC ಆಕ್ಟ್ ಅಂದರೆ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಏನಿದೆ ಅದರ ಅಂಡರ್ ಪ್ರೊವಿಷನ್ಸ್ ಇದೆ ಅದರಲ್ಲಿ. ಆಮೇಲೆ PDPP ಆಕ್ಟ್ ಅಂತ 1984. ಸೊ ಈ ಆಕ್ಟ್ ಅಂಡರ್ ಅಡಿಯಲ್ಲಿ
ದೂರು ಕೊಡ್ತಾ ಇದ್ದೀವಿ. ನೀವು ಅವರ ಮೇಲೆ, ಶಾಸಕರ ಮೇಲೆ, ಮುನಿರತ್ನರವರ ಮೇಲೆ ನಮೂದಿಸಿದ ಕಾನೂನಿನ ಅಡಿಯಲ್ಲಿ FIR ದಾಖಲಿಸಿ ಕ್ರಮ ಕೈಗೊಳ್ಳಬೇಕು. ಹಾಗೂ BBMP ಕಚೇರಿ ಎದುರುಗಡೆನೆ ಈ ಬ್ಯಾನರ್ಗಳ ಅಳವಡಿಕೆ ಆಗಿದ್ದರೂ ಇದಕ್ಕೆ ಸಂಬಂಧಪಟ್ಟ AE ಮೇಲೆ ಕೂಡ ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೆ FIR ದಾಖಲಿಸಬೇಕು. ಹಾಗೂ ಕಾನೂನು ಪಾಲಿಸಲು ಲೋಪವೆಸಗಿದ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ದೂರು ನೀಡುತ್ತಿದ್ದೇವೆ ಎಂದು ಈ ದೂರಿನಲ್ಲಿ ಹಾಕಿದ್ದೇವೆ. ಬೆಂಗಳೂರು ನಗರದ ಜನ ಇದನ್ನು ಗಮನಿಸಬೇಕು. ಯಾಕೆ ಕಳೆದ ತಿಂಗಳಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ನೀರು ತುಂಬಿಕೊಂತು ಅಂತ ಅನ್ನೋದು ಗಮನಿಸ್ಕೋಬೇಕು. ಇಂಥ ಫ್ಲೆಕ್ಸ್ಗಳ ಹಾಕೋದ್ರ ಕಾರಣದಿಂದಾಗಿ ಒಂದಷ್ಟು ಮಳೆ ಸಂದರ್ಭದಲ್ಲಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂಥ ಜಾಗಗಳಿಗೆ ಇದೆಲ್ಲ ಹೋಗಿ ಸಿಕ್ಕಾಕೊಂಡ ಕಾರಣದಿಂದನೂ ಅಲ್ಲಿ ಈಸಿಯಾಗಿ ನೀರು ಫ್ಲೋ ಆಗದೆ ಇರುವಂಥ ಕಾರಣಕ್ಕೆ ನೀರು ನಿಂತ್ಕೊಳ್ಳುವಂಥದ್ದು, ಸಮಸ್ಯೆಗಳೆಲ್ಲ ಸೃಷ್ಟಿ ಆಗ್ತಾ ಇರುವಂಥದ್ದು. ಇದೆಲ್ಲವನ್ನ ಬೆಂಗಳೂರಿನ ಜನನು ಗಮನಿಸ್ಕೊಳ್ಬೇಕು. ಮತ್ತೆ ಅವ್ರು ಯಾರೋ ಮಾಡ್ತಾರೆ ಬಿಡು, ಅವ್ರೇನು ದೊಡ್ಡ ಮನುಷ್ಯರು, ಇವರು ತಮ್ಮ ಕೆಲಸದ ಕಾರಣದಿಂದಾಗಿ ದೊಡ್ಡ ಮನುಷ್ಯರಾಗ್ತಾ ಇಲ್ಲ. ಇವ್ರು ಫ್ಲೆಕ್ಸ್ ಹಾಕಿಸ್ಬಿಟ್ರೆ ಇವ್ರು ದೊಡ್ಡ ಮನುಷ್ಯರು, ಇವ್ರು ಸಮಾಜ ಸೇವಕರು. ಇದನ್ನ ಜನ ಒಪ್ಕೊಳ್ತಾ ಇರುವಂತ ಕಾರಣದಿಂದಾಗಿ ಜನಗಳ ಅಜ್ಞಾನವನ್ನ ಇವರು ಬಳಸ್ಕೊಂಡು ಇವರು ನಾವು ದೊಡ್ಡ ಲೀಡರ್ಸ್ಗಳಾಗಿದ್ದೀವಿ, ನಮ್ಮ ವ್ಯಾಪ್ತಿ ಇಷ್ಟೊಂದು ದೊಡ್ಡದಿದೆ ಅಂತ ಅನ್ನುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಬೆಂಗಳೂರು ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇಮಿಡಿಯೇಟ್ ಆಗಿ ಇಲ್ಲಿ ಕಮಿಷನರ್ ಇರ್ಬೋದು, ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಕಮಿಷನರ್ ಇರ್ಬೋದು, ಅವ್ರಿಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಅವ್ರು ನಿಭಾಯಿಸಬೇಕು. KRS ಪಕ್ಷ ಆ ಕಾರಣಕ್ಕೋಸ್ಕರ ಕೇಳ್ತಾ ಇದೆ. ನಿಮಗೆ ಪಾಪ ಇವರೇನು ಮಂತ್ರಿಗಳು ಅನ್ನುವಂಥ ಕಾರಣಕ್ಕೆ ನಿಮ್ಗೇನು ಭಯ ಇದೆಯೋ ಏನೋ ಗೊತ್ತಿಲ್ಲ. ನೀವು ನಿಮ್ಮ ಹೆಂಡತಿ ಮಕ್ಕಳುಗಳ ಹತ್ರ ವೀರಾವೇಶದಲ್ಲಿ ನಾವು ಸಾಹೇಬ್ರು ಅನ್ನುವಂಥ ಜನಗಳಿಟ್ಕೊಂಡು ಬೆರೆದಾಡುವುದಲ್ಲ. ನೀವು ಕಾಯ್ದೆ ಕಾನೂನುಗಳಿಗೆ ನಿಷ್ಠರಾಗಿ ಕೆಲಸ ಮಾಡಿ ಹೀರೋಗಳಾಗಿ. ಯಾವುದೋ MLA ಮಂತ್ರಿಗಳಿಗೆ ನೀವು ಒಂದು ರೀತಿಯಲ್ಲಿ ಊಳ್ಗ ಮಾಡೋ ರೀತಿಯಲ್ಲಿ, ಅವ್ರದ್ದು ಚಾಕರಿ ಮಾಡುವಂಥ ರೀತಿಯಲ್ಲಿ ವರ್ತಿಸಿ ನಿಮ್ಮ ಮಾನ ಮರ್ಯಾದೆ ಮತ್ತೆ ನೀವು ಕೂತಿರುವಂಥ ಜಾಗದ ಘನತೆ ಏನಿದೆ ಆ ಘನತೆನ ಕಳಿಬೇಡಿ. ನಮಗೆ ಪದೇ ಅಧ್ಯಕ್ಷ ಹೇಳ್ತಾ ಇದ್ದಾರೆ ನಮಗೆ ಬೇಜಾರಾಗ್ತಾ ಇದೆ ಅಂತ. ಬೇಜಾರಾಗ್ತಾ ಇದೆ, ಆದರೆ ನಿಮಗಿನ್ನೂ ಬೇಜಾರಾಗ್ತಾ ಇಲ್ಲ. ನಮ್ಮ ಮಾನ ಮರ್ಯಾದೆ ಅನ್ನುವಂಥದ್ದು ಊರು ಬಾಗ್ಲಾಗ್ತಾ ಇದೆ ಅಂತ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲದೆ ಇರುವಂಥ ಸ್ಥಿತಿನಲ್ಲಿ, ಅಪ್ರಜ್ಞೆಯ ಸ್ಥಿತಿನಲ್ಲಿ ಅನ್ಕಾನ್ಶಿಯಸ್ಫುಲ್ ಆಗಿದ್ದೀರಾ ನೀವು. ಹಾಗಾಗಿ KRS ಪಕ್ಷ ಇದನ್ನ ಬಿಡಲ್ಲ, ಕೇಳುತ್ತೆ. ಇಲ್ಲಿ ಪಕ್ಕದಲ್ಲೇ ನಾವೆಲ್ಲ ಹೊರಗಡೆಯಿಂದ ಹೋಗಿ ತೆರವು ಮಾಡ್ಕೊ ಬರ್ತಾ ಇದೀವಿ ಅಂತ. ಹೊರಗಡೆ ಕಾಲು ಹಾಕಿದ್ರೆ ಎಡಗಡೆ ಕಾಣಿಸುತ್ತೆ, ಬಲಗಡೆ ಕಾಣಿಸುತ್ತೆ, ಎದುರುಗಡೆ ಕಾಣಿಸುತ್ತೆ. ಮತ್ತೆ ಕುಡಿಯುವ ನೀರಿನ ಘಟಕದಲ್ಲಿ ಅವ್ರ ಅಪ್ತಿರದ ದುಡ್ಡು ಕುಡಿಯುವ ನೀರಿನ ಘಟಕ ಮಾಡೋದಕ್ಕೆ ಯಾಕಂದ್ರೆ ಫೋಟೋ ಹಾಕಿಸಿದಿರಾ? ಇದೆಲ್ಲ ಸುಮ್ಮನೆ. ಇದು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಆಯಾಮಕ್ಕೆ KRS ಪಕ್ಷದ ಸೈನಿಕರನ್ನ ಕರ್ಕೊಂಡು ಹೋಗ್ಬೇಕಾಗಿ ಆಗ್ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಮಿಡಿಯೇಟ್ ಆಗಿ ಯಾರು ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು, ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು, ನಿಮ್ಮವ್ರು ಹೇಳ್ತಾರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಡಿ ಅಂತ. ಏನು ಕಂಪ್ಲೇಂಟ್ ಕೊಡಬೇಕು? ಕೆಲಸ ನಾವು ಮಾಡ್ತಾ ಇದೀವಾ ಅಥವಾ ನಾವೇನು ಮನವಿ ಪತ್ರ ಕೊಡಬೇಕಾ? ನಿಮಗೆ ಅಲ್ಲೇನು ಅಕ್ರಮ ಆಗಿದೆ ಅಂತ ಅನ್ನೋದನ್ನ ನಿಮ್ಮ ಗಮನಕ್ಕೆ ತಂದ ತಕ್ಷಣ ಅದನ್ನ ಕ್ರಮ ತೆಗೆದುಕೊಳ್ಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ಅದಕ್ಕೆ ನಿಮಗೆ ಸಂಬಳ ಕೊಡ್ತಾ ಇರುವಂಥದ್ದು, ನಿಮಗೆ ವೆಹಿಕಲ್ಗಳು ಕೊಟ್ಟಿರುವಂಥದ್ದು, ನಿಮಗೆ ಕಿಸಿನಲ್ಲಿ ಬೇರೆ ಗನ್ನು, ಇದೆಲ್ಲ ಜನಗಳು ಕೊಡ್ತಾ ಇರುವಂಥ ತೆರಿಗೆ ಹಣದಿಂದ ನಿಮಗೆ ಕೊಡ್ತಾ ಇರುವಂಥದ್ದು. ನಾವು ಕೆಲಸ ಮಾಡಬೇಕು ಅಂತೇಳಿ ನಿಮಗೆ ಗೌರವ ಇದ್ರೆ ನೀವು ಕೂತಿರುವಂಥ ಜಾಗಕ್ಕೆ ಬರಬೇಕಾದ್ರೆ ನೀವೇನು ಪ್ರತಿಜ್ಞೆ ಸ್ವೀಕರಿಸಿ ಬಂದಿದ್ದೀರಾ ಅದಕ್ಕೆ ನೀವು ಉತ್ತರ ಕೊಡಿ. ಮತ್ತೆ ನಿಮ್ಮ ಕಾಯ್ದೆ ಕಾನೂನುಗಳಿಗೆ ನಿಷ್ಠರಾಗಿ ಕೆಲಸ ಮಾಡಿ. ಅಲ್ಟಿಮೇಟ್ ಆಗಿ ಪ್ರಜಾಪ್ರಭುತ್ವದಲ್ಲಿ ಮತದಾರರಿಗೆ ನಿಷ್ಠರಾಗಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಯಾವುದೋ ರಾಜಕಾರಣಿ ಬೂಟ್ ನೆಕ್ಕುವಂತ ಕೆಲಸ ಮಾಡ್ತು ಅಂತಂದ್ರೆ ನೀವು ಯಾವ ಹುದ್ದೆ ಇಟ್ಕೊಂಡು ನಮ್ಗೆ ಗೌರವ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀರೋ ನಿಮಗೆ ಗೌರವ ಅಲ್ಲ, ಅವಮಾನ ಆಗುತ್ತೆ. ಈಗ ಆಲ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ನೋಡ್ತಾರೆ ನಿಮ್ಮ ಅವಮಾನ ಆಗ್ತಾ ಇರುವಂತದ್ದನ್ನ. ನಿಮ್ ಕೆಲಸ ಮಾಡಿ ಘನತೆ ಹೆಚ್ಚಿಸ್ಕೊಳ್ಳಿ. ಮುಂದೆ ಬರುವಂತ ಅಧಿಕಾರಿಗಳು ಯಾರಿದ್ದಾರೆ ಆ ಜಾಗವನ್ನು ಅಲಂಕರಿಸುವಂತವರು, ಅವರು ಕೆಲಸ ಮಾಡೋದ್ರ ಮುಖಾಂತರ ನಾವು ನಮ್ಮ ಕರ್ತವ್ಯಕ್ಕೆ ಗೌರವ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಆಗಬೇಕು. ಆಗಿಲ್ಲ ಅಂದ್ರೆ ನೀವು ಯಾರ್ಯಾರು ಏನೋ ಸಿಂಗಮ್ಗಳು ಯೂನಿಫಾರ್ಮ್ ಹಾಕಬಿಟ್ಟು ಯಾವನೋ ಪುಡಿ ರೌಡಿ ಕರೆದ್ಬಿಟ್ಟು ಅವನ ಎದುರುಗಡೆ ನೀನು ಬಾಲ ಕಟ್ ಮಾಡಿಬಿಡ್ತೀನಿ, ರೇ ನೀವಾಗ ನಿಮ್ಮ ನಿಗರು ಅಂತ ಎದೆ ನೋಡಬೇಕು. ಬನ್ರಿ, ಕೆಲಸ ಮಾಡಿ ತೋರಿಸಿ ನಿಮ್ಮ ತಾಕತ್ತನ್ನ. ನಿಮ್ಮ ಕಿಸೆಲಿರುವಂತ ಪಿಸ್ತೂಲು ನಿಮ್ಮ ಪೊಲೀಸರು ದಕ್ಷತೆಯನ್ನ, ಸಾಮರ್ಥ್ಯವನ್ನು ತೋರಿಸುತ್ತೆ. ಎಲ್ಲರಿಗೂ ಹೊಡಿಬೇಕು ಅಂತಲ್ಲ, ತೋರಿಸಿಲ್ಲ ಅಂದ್ರೆ ತಾಗದ ಇಟ್ಬಿಟ್ಟು ಅದನ್ನೆಲ್ಲಾದ್ರೂ ಒಂದ್ ಕಡೆಗೆ ಅವರು ಪಾಂಡವರು ಅಜ್ಞಾತವಾಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಟ್ಟಿರಲ್ಲ, ಯಾವುದೋ ಬನ್ನಿ ಮರದಲ್ಲಿ ಎಲ್ಲ ಆಯುಧಗಳನ್ನ ಆ ತರ ಇಟ್ಬಿಟ್ಟು ನಮ್ಮ ಕೈಲಾಗುದಿಲ್ಲ ಅಂತ ಬಳೆ ತೊಟ್ಕೊಂಡ್ಬಿಡಿ.
ಅದಕ್ಕೆ ನೀವು ಲಾಯಕ್ ಅಂತ ಹೇಳ್ಬೇಕಾಗುತ್ತೆ. ಫಸ್ಟ್ ಕೆಲಸ ಮಾಡಿ, ಕೆಲಸ ಮಾಡಬೇಕು. KRS ಪಕ್ಷದ ಸೈನಿಕರು ನಿಮ್ಗೆ ಕೆಲಸ ಮಾಡಿಸ್ತಾರೆ. ಫೋನ್ ಮಾಡಿದ್ದಾರೆ ಹೀಗೆ ಯಾರು